ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಆಪನಿ ದಾರುಣ ದೀನತ ಕಹೂँ ಸಬಹಿ ಸಿರುನಾಯಿ ದೇಖೆ ಬಿನು ರಘುನಾಥ ಪದ ಜಿಯ ಕೈ ಜರನಿ ನ ಜಾಯಿ ಆನ್ ಉಪಾವು ಮೋಹಿ ನಹಿ ಸೂझा को जिय कई रघुबर बिनु बूझा एक ही आंख इह ही मन माही प्रात काल चली हूँ प्रभु पाही यद्यपि मैं अनभल अपराधी भय मोही कारण सकल उपाधि तदपि सरन सन्मुख मोही देखी क्षमी सब करिहहि कृपा विशेषी सील सकुच सुठी सरल सुभावु कृपा स्नेह सदन रघुरामु हरिहुक अनभल कीन्ह न रामा मैं शिशु सेवक यद्यपि बामा तुम्ह पै पांच मोर भल मानी आयसु आशिष देहु सुबानी जेहि सुनी विनय मोहि जनु जानी आवहि बहुरी राम रजधानी. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಇಲ್ಲಿ ಮತ್ತೆ ಭರತ ಹೇಳ್ತಾನೆ, ಎಲ್ಲರಿಗೂ ಕೂಡ ನಾನು ತಲೆಬಾಗಿ ನನ್ನ ದಾರುಣ ದೈನ್ಯತೆಯನ್ನು ಹೇಳ್ಕೊಳ್ತೀನಿ. ಅಂದರೆ ಅರ್ಥ ಏನು? ನೀವೆಲ್ಲ ಏನು ಯೋಚನೆ ಮಾಡ್ತಾ ಇದ್ದೀರಾ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ, ಎಲ್ಲ ನನಗೆ ಗೊತ್ತು. ಆದರೂ ಕೂಡ ಈಗ ನನ್ನ ಮನಸ್ಸಿನ ದುಃಖ ನನಗೇನಾಗ್ತಾ ಇದೆ ಅದನ್ನು ನಾನು ಹೇಳ್ಕೊಳ್ತೀನಿ. ಶ್ರೀ ರಘುನಾಥನ ಚರಣ ದರ್ಶನವನ್ನು ಮಾಡದೆ ನನ್ನ ಎದೆಗುದಿ, ಅಂದರೆ ನನ್ನ ಎದೆಯಲ್ಲಿ ಉರಿತಾ ಇದೆಯಲ್ಲ, ಆ ಉರಿ ಅದು ಹೋಗೋದಿಲ್ಲ. ಬೇರೆ ಯಾವ ಉಪಾಯ ಕೂಡ ನನಗೆ ಕಾಣಿಸ್ತಾ ಇಲ್ಲ, ಅದು ಜಾಸ್ತಿನೇ ಆಗ್ತಾ ಇದೆ ಹೊರತು ಅದು ಸರಿ ಹೋಗೋದಿಲ್ಲ. ಇದಕ್ಕಿರೋದು ಒಂದೇ ಒಂದು ಟ್ರೀಟ್ಮೆಂಟ್ ಏನಪ್ಪ ಅಂತಂದರೆ, ನಾನು ಶ್ರೀರಾಮನ ಚರಣಗಳನ್ನು ನೋಡಬೇಕು. ಅವನ ನೋಡೋವರೆಗೂ ಈ ಎದೆ ಉರಿ ನನಗೆ ಕಡಿಮೆ ಆಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಮತ್ತು ಇದಕ್ಕಿಂತ ಬೇರೆ ಉಪಾಯ ನನಗೆ ಯಾವುದೂ ಕಾಣಿಸ್ತಾ ಇಲ್ಲ. ಶ್ರೀರಾಮನಿಲ್ಲದೆ ನನ್ನ ಮನಸ್ಸಿನ ಮಾತನ್ನು ಬೇರೆ ಯಾರೂ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂದರೆ ಅವನು ಮಾತ್ರ ನನ್ನ ಮನಸ್ಸಿನ ಮಾತು ಏನು ಅನ್ನೋದು ತಿಳ್ಕೊಳ್ತಾನೆ, ಅರ್ಥ ಮಾಡ್ಕೊಳ್ತಾನೆ. ಅದಕ್ಕೋಸ್ಕರ ಈಗ ನನಗೆ ರಾಮ ಒಬ್ಬನೇ ಗತಿ. ನಾನು ಕೊನೆಗೀಗ ಒಂದು ನಿರ್ಣಯಕ್ಕೆ ಬಂದಿದ್ದೀನಿ. ಅಂದರೆ ಅವನು ತನ್ನ ನಿರ್ಣಯವನ್ನು ಹೇಳ್ತಾ ಇದ್ದಾನೆ. ಜನಗಳಿಗೆ ಫಸ್ಟು ಹೇಳ್ದ, ನೀವು ಯಾಕೆ ಈ ರೀತಿಯೆಲ್ಲ ಮಾತಾಡ್ತಾ ಇದ್ದೀರಾ ಅಂತೆಲ್ಲ ನನಗೆ ಗೊತ್ತು. ಆಮೇಲೆ ನಾನು ಕೈಕೇಯಿ ಮಗ ಹುಟ್ಟಿದಕ್ಕೆ ಸಾರ್ಥಕ ಆಯಿತು. ಆದರೆ ದಶರಥನ ಮಗ ಮತ್ತು ರಾಮನ ತಮ್ಮ ಅನ್ನಿಸ್ಕೊಳ್ಳೋದಕ್ಕೆ ನನಗೆ ಯೋಗ್ಯತೆ ಇಲ್ಲ. ಹಾಗೆ ಹೀಗೆ ಅಂತ ಎಲ್ಲ ವಿಷಯಗಳನ್ನು ಹೇಳಿ ಈಗ ತನ್ನ ಡಿಸಿಷನ್, ಅಂದರೆ ನಾನು ಏನು ನಿರ್ಣಯವನ್ನು ತಗೊಂಡಿದ್ದೀನಿ ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಬೆಳಗ್ಗೆ ಆಗಿದ ತಕ್ಷಣ ನಾನು ಪ್ರಭು ರಾಮಚಂದ್ರನ ಸನ್ನಿಧಿಗೆ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ನಾನು ಆ ಭಗವಂತನ ದರ್ಶನವನ್ನು ಮಾಡ್ತೀನಿ. ನಾನು ಕೆಟ್ಟವನಾಗಿದ್ದರೂ ಅಪರಾಧಿ ಆಗಿದ್ದರೂ ನನ್ನ ದೆಸೆಯಿಂದಾನೇ ಈ ಎಲ್ಲ ಉಪದ್ರವಗಳು ನಡೆದಿದ್ರು. ಅಂದರೆ ಈಗ ಈ ಒಂದು ಕಾಡಿಗೆ ಹೋಗೋದಾಗಿರ್ಬೋದು, ದಶರಥ ಮಹಾರಾಜ ಸಾಯೋದಕ್ಕೆಲ್ಲದಕ್ಕೂ ನಾನೇ ತಾನೇ ಕಾರಣ, ನನ್ನಿಂದ ತಾನೇ ಇವೆಲ್ಲ ಆಗಿರೋದು. ಸೊ ಹಾಗಿದ್ರೂ ಕೂಡ ಶರಣಾಗಿ ಬಂದಿರುವ ನನ್ನನ್ನು ನೋಡಿ ಶ್ರೀರಾಮಚಂದ್ರ ನನ್ನ ಅಪರಾಧಗಳನ್ನು ಕ್ಷಮಿಸಿ ನನ್ನ ಮೇಲೆ ವಿಶೇಷ ಕೃಪೆಯನ್ನು ಮಾಡೇ ಮಾಡ್ತಾನೆ ಅನ್ನುವಂಥ ನಂಬಿಕೆ ನನಗಿದೆ. ಯಾಕೆ ಅಂತಂದರೆ ಶ್ರೀ ರಘುನಾಥ ಸುಶೀಲನು, ಅಂದರೆ ಒಳ್ಳೆ ನಡವಳಿಕೆ ಇರುವಂಥವನು, ಅತ್ಯಂತ ಸರಳ ಸ್ವಭಾವದವನು ಅವನು, ಮತ್ತು ಕೃಪಾ ಸ್ನೇಹಗಳಿಗೆ ನೆಲೆಮನೆಯಾಗಿದ್ದಾನೆ. ಅಂದರೆ ಏನು? ಅವನು ಒಂದು ಮನೆ ಹೇಗೆ ನಮಗೆ ಆಸರೆ ಕೊಡುತ್ತೆ ನೋಡಿ, ಕೃಪೆಯ ಮನೆಯವನು, ಸ್ನೇಹಕ್ಕೆ ಮನೆಯವನು ಅಂತ ಅರ್ಥ. ಅಂದರೆ ನನ್ನ ಮೇಲೆ ಕೃಪೆ ಮಾಡ್ತಾನೆ, ನನಗೆ ಪ್ರೀತಿ ತೋರಿಸ್ತಾನೆ. ಶತ್ರುಗಳಿಗೂ ಕೂಡ ಅವನು ಅಪಕಾರವನ್ನು ಮಾಡೋ ಅಂಥವನಲ್ಲ. ನಾನು ವಕ್ರನಾಗಿದ್ದರೂ ಕೂಡ ಅವನ ಮಗು ಅಲ್ವಾ ನಾನು, ಅಂದರೆ ತಮ್ಮಂದ್ರನ್ನ ಮಕ್ಕಳ ಹಾಗೆ ನೋಡ್ಕೊಳ್ತಾನೆ. ನನ್ನ ತಂದೆ ಸ್ಥಾನದಲ್ಲಿ ಇರುವಂಥವನವನು, ನಾನು ಅವನ ಮಗು ಮತ್ತು ಸೇವಕ ಅಲ್ವಾ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಈ ನನ್ನ ನಿರ್ಣಯವನ್ನು ಒಳ್ಳೆಯದು ಅಂತ ಭಾವಿಸಿ ಶ್ರೀರಾಮಚಂದ್ರನನ್ನು ಕರ್ಕೊಂಡು ಬರೋದಕ್ಕೆ ಪ್ರಸನ್ನರಾಗಿ ನನಗೆ ಆಶೀರ್ವಾದವನ್ನು ಮಾಡಿ. ಅಂದರೆ ನಾನು ಹೋಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ.
ಈಗ ಬೇಡ, ನೀನು ಅಭಿಷೇಕ ಮಾಡ್ಕೋ, ಹಾಗೆ ಹೀಗೆ ಅಂತೆಲ್ಲ ನನಗೇನು ಹೇಳಬೇಡಿ. ನನ್ನ ನಿರ್ಣಯಕ್ಕೆ ನೀವು ಒಪ್ಪಿಗೆ ಕೊಟ್ಟು ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಿ, ಸಂತೋಷದಿಂದ ಕಳಿಸ್ಕೊಡಿ, ಮತ್ತು ನನಗೆ ಆಜ್ಞೆಯನ್ನು ಕೊಡಿ, ಹೋಗಿ ಬಾಪ ನೀನು ಅಂತಂದ್ಬಿಟ್ಟು ನನ್ನ ಒಂದು ಈ ಬಿನ್ನಪವನ್ನು ಕೇಳಿ ನನ್ನನ್ನು ದಾಸ ಅಂತ ತಿಳ್ಕೊಂಡು ಶ್ರೀರಾಮ ರಾಜಧಾನಿಗೆ ಮತ್ತೆ ವಾಪಸ್ ಬರ್ತಾನೆ. ನಾನು ಹೋಗಿ ಆ ರಿಕ್ವೆಸ್ಟ್ ಮಾಡ್ಕೊಂಡು ಅವನನ್ನು ಕರಿತೀನಿ. ನಾನು ಬಂದು ಕರಿತಾ ಇದ್ದೀನಿ ಅಂತಂದಮೇಲೆ ನಾನು ಅವನು ದಾಸ ಅಲ್ವಾ, ಸೊ ಅದಕ್ಕೆ ಅವನು ಬಂದೇ ಬರ್ತಾನೆ ವಾಪಸ್ಸು. ಅದಕ್ಕೋಸ್ಕರ ನೀವೆಲ್ಲರೂ ಈಗ ನನಗೆ ಒಪ್ಪಿಗೆಯನ್ನು ಕೊಡಬೇಕು ಅಂತಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.